ಕೋಲಾರಕ್ಕೆ ಬಂದಿದ್ದೀನಿ. ನಮ್ಮ ಅಕ್ಕ ಮನೆ ಗೃಹಪ್ರವೇಶ ಇರೋದ್ರಿಂದ. ಇದು ನೋಡಿ ಗಂಗಮ್ಮ ಟೆಂಪಲ್ ಕೋಲಾರಲ್ಲಿ ಫೇಮಸ್ ಟೆಂಪಲ್ಲು. ಕೋಲಾರ ಕಡೆಗೆ ಬಂದಾಗೆಲ್ಲ ನಾನು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಈ ನಡುವೆ ಬಂದಾಗಿಂದ ದರ್ಶನ ಮಾಡೋಕ್ಕೆ ಆಗ್ತಾಯಿಲ್ಲ. ಮನೆಗೆ ಬರೋಷ್ರೊಳಗೆ ಎಲ್ಲರೂ ಫುಲ್ ಖುಷಿ, ಎಲ್ಲ ಕೆಲಸಗಳಲ್ಲಿ ಇತ್ತು. ಬಟ್ ನಾನೇ ಸ್ವಲ್ಪ ಲೇಟಾಗಿ ಬಂದಿದ್ದೆ ಪಾಪ. ನಮ್ಮಮ್ಮ ಅವರೆಲ್ಲ ಏನೇನೋ ಸ್ವಲ್ಪ ರೆಡಿ ಮಾಡ್ಕೊತಿದ್ರು. ನಾನು ನನ್ನ ತಂಗಿ ನಮ್ಮ ಮಾವ ಬಟ್ಟೆ ಏನೋ ಎಕ್ಸ್ಚೇಂಜ್ ಮಾಡಬೇಕಂತ ನಾನು ನನ್ನ ತಂಗಿ ಕೋಲಾರಕ್ಕೆ ಹೊರಟ್ವಿ. ಕೋಲಾರಲ್ಲೇ ಫುಲ್ ಫೇಮಸ್ ಇರೋ ಜಾಮೂನ್ ಅಂಗಡಿ ಇದು. ಇನ್ನೊಂದು ಸತಿ ಕೋಲಾರ್ಗೆ ಯಾರಾದರೂ ಬಂದಾಗ ವಿಸಿಟ್ ಮಾಡಿ ನೋಡಿ, ಟೇಸ್ಟ್ ಮಾಡಿ ನೋಡಿ. ಹಂಗೆ ನಮ್ಮ ಮಾವ ಅದು ಎಕ್ಸ್ಚೇಂಜ್ ಮಾಡಬೇಕಾಗಿರೋ ಬಟ್ಟೆ ಹೋಗಿ ಮಂಜುನಾಥ್ ಹಾಲಲ್ಲಿ ಎಕ್ಸ್ಚೇಂಜ್ ಮಾಡಿ ಬೇರೆ ಬಟ್ಟೆ ನೋಡಿ ಬೇರೆ ಬಟ್ಟೆ ತೊಗೊಂಡು ನಾವು ಹೊರಟ್ವಿ. ಇನ್ನು ಕೋಲಾರಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳೋದಿತ್ತು. ಅವೆಲ್ಲ ತೊಗೋಬೇಕು ಅಂತ ನಾನು ನನ್ನ ತಂಗಿ ಹೂವಿನ ಮಾರ್ಕೆಟ್ಗೆಲ್ಲ ಹೋಗಿದ್ವಿ. ಹೂವು ಇನ್ನೂ ಸ್ವಲ್ಪ ತೊಗೋಬೇಕು ಅಂತ ಹೂವು ತೊಗೊಂಡು ಮನೆಗೆ ಬಂದು ನಾಳೆಗೆ ಅಂತ ಹೇಳ್ಬಿಟ್ಟು ಗೃಹಪ್ರವೇಶಕ್ಕೆ ನಮ್ಮ ಮಾವ ನಮ್ಮ ಅಣ್ಣ ಮತ್ತು ಒಂದು ಕಡೆ ಚಪ್ರಕ್ಕೆಲ್ಲ ರೆಡಿ ಮಾಡ್ಕೊತಿದ್ರು. ನಾವು ಒಂದು ಕಡೆ ಎಲ್ಲನೂ ಹೂವು ಕಟ್ತಿದ್ವಿ. ನಮ್ಮ ಅಣ್ಣ ಬಂದು ಊಟ ಮಾಡ್ತಿದ್ರು. ಚಪ್ರ ಎಲ್ಲ ರೆಡಿ ಆಯಿತು. ಮನೆಯಲ್ಲಿ ಹೂವು ಎಲ್ಲ ಡೆಕೋರೇಷನ್ಗೆ ನನ್ನ ತಂಗಿ ಮತ್ತು ನನ್ನ ತಮ್ಮ ರೆಡಿ ಮಾಡ್ಕೊತಿದ್ರು. ಮತ್ತು ಒಂದು ಕಡೆ ಭಟ್ರು ಬಂದಿದ್ದರು, ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ರು. ಹೆಣ್ಮಕ್ಳು ಗೊತ್ತಲ್ವ, ಎಲ್ಲದರಲ್ಲೂ ಮುಂದು, ಮೇಕಪ್ಪಲ್ಲಿ ಇನ್ನೂ ಮುಂದು. ಮೆಹಂದಿಗಳೆಲ್ಲ ಹಾಕ್ಕೊಂಡು ಮೆಹಂದಿಗಳಿಗೆ ಅವ್ರಿಗೆಲ್ಲ ನಾನು ಊಟ ತಿನ್ನಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನೋಡಿ ಮಜಾ. ಸುಖ ಇರಲಿ, ದುಃಖ ಇರಲಿ, ನಗು ಇರಲಿ, ಅಳು ಇರಲಿ, ಮಕ್ಕದಲ್ಲಿ ಯಾವತ್ತೂ ನಗು ಇರಲಿ. ಮೂರು ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಲಕ್ಷ್ಮಿನೆಲ್ಲ ಕುಳಿಸಿ ಒಂದು ಕಡೆ ಪೂಜೆ ಎಲ್ಲ ನಡೀತಿತ್ತು. ಇನ್ನೊಂದು ಕಡೆ ಹಾಲು ಕುಸ್ತಿದ್ವಿ. ಈ ಕಡೆ ಒಂದು ಕಡೆ ಹೋಮ ಮಾಡ್ತಾಯಿದ್ರು. ಹೋಮ ಎಲ್ಲ ಚೆನ್ನಾಗೇ ಆಯಿತು, ದೇವ್ರು ಒಳ್ಳೇದು ಮಾಡಲಿ. ಒಂದು ಕಡೆ ಭಟ್ರುಗಳೆಲ್ಲ ಅಡುಗೆ ಮಾಡ್ತಿದ್ರು. ನಾವು ಗೊತ್ತಲ್ವ ಹೆಣ್ಮಕ್ಳು, ಫಸ್ಟು ರೀಲ್ಸು, ಸೆಲ್ಫಿಗಳು. ನೆಂಟರೆಲ್ಲ ಬಂದಿದ್ದರು. ಅವ್ರ ಹತ್ರ ಎಲ್ಲ ಚೆನ್ನಾಗಿ ಫೋಟೋಸ್ ಎಲ್ಲ ತೊಗೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರು